ನಮಸ್ಕಾರ. ಇದನ್ನ ಏನಂತಾರೆ ಅಂತ ಯಾರಿಗಾರು ಗೊತ್ತಾ? ಟೂ ಫಿಂಗರ್. ರೋಡಲ್ಲಿ ಯಾವ್ದಾರು ಒಂದು ಹುಡುಗಿ ಹೋಗ್ತಿದ್ರೆ ಫಿಗರ್ ಅಂತಾರೆ. ಓಕೆನಾ? ಹುಡುಗನ ಬಾಡಿ ಚೆನ್ನಾಗಿದೆ, ಫಿಗರ್. ಅಲ್ಲಿ ಬರ್ದಿರೋದು ಟೂ ಫಿಗರ್ ಅಂದರೆ ಇಬ್ಬರು ವ್ಯಕ್ತಿಗಳು. ಇದು ಟೂ ಫಿಂಗರ್. ನಮ್ಮ ಕರಿಕಾಗೆ ಹೇಳುತ್ತೆ ಗೊತ್ತಾ, ಪವಿತ್ರ ಸಾವು ಬರೀ ಟೂ ಫಿಂಗರ್ ಮಾತ್ರ ಮಾಡಿರೋದು. ಟೂ ಫಿಂಗರ್ ಅಲ್ಲ ಚಿನ್ನ, ಅದು ಟೂ ಫಿಗರ್, ಎರಡು ವ್ಯಕ್ತಿಗಳು ಅಂತ. ಇಷ್ಟು ದಿನ ಕುತ್ಕೊಂಡು ಬೊಬ್ಬೆ ಹೊಡಿತಾ ಇದ್ದಲ್ಲೋ, ಪವಿತ್ರ ಸಾವು ಸೌಜನ್ಯ ಹೇಳ್ತಿಲ್ವಾ? ಸುಳ್ಳು ಬೇಗ ಹೇಳ್ಬೋದು. 1,500 ಪೇಜುಗಳನ್ನು ಓದಿದ್ದೇನೆ. ಕಿತ್ ಗುಡ್ಡ ಆಗ್ತಿದೆ 1,500 ಪೇಜಲ್ಲಿ. ಇವನು ಹೇಳಿದ್ದನ್ನೇ ನನ್ನ ಮಗಳು 1,500 ಪೇಜ್ ನಾನು ಓದಿದ್ದೀನಿ. ಪವಿತ್ರ ಸಾವು ಈಗ ಹೇಳ್ತಾನೆ, ಆ ಪವಿತ್ರ ಸಾವು ಅಂತ ನಾನು ಹೇಳಲಿಲ್ಲ, ಯಾರೋ ಪೊಲೀಸ್ ಅವನು ಹೇಳಿದ್ದು, ಅದನ್ನ ತಗೊಂಬಂದು ನಾನು ಹೇಳಿದ್ದು. ಅವನು ಪೊಲೀಸ್ ಅವನು ಹೇಳ್ತಾನೆ, ಅಲ್ಲಿ ಸ್ಪೀಟ್ ಆಗಿತ್ತು ಕಕ್ಕ. ಅವಾಗ ಅದನ್ನೇ ತಗೊಂಡು ಇವನು ಹೇಳ್ತಾನೆ, ಹೌದೌದು ನಾನು ನೋಡಿದೆ, ಕಕ್ಕ ಸ್ವೀಟಾಗೇ ಇತ್ತು. ಜನ ಎಲ್ಲ ಕೇಳ್ತಾರೆ, ಏನಪ್ಪ ಸ್ವೀಟ್ ಆಗಿತ್ತ ಅಂತ. ಆಗ ಇಲ್ಲ ಇಲ್ಲ ನಾನು ತಿಂದಿಲ್ಲ, ಅವನು ತಿನ್ಬಿಟ್ಟು ನನಗೆ ಹೇಳ್ದ, ಅದಕ್ಕೆ ನಾನು ನಿಮ್ಗೆ ಹೇಳ್ದೆ. ಅಲ್ವೇನ ಕೀರ್ತಿ? ಈ ಕೀರ್ತಿ ಜೊತೆ ಒಂದು ಚಾನಲ್ ಇದೆ, ಎಲ್ಲರಿಗೂ ಗೊತ್ತಿರುತ್ತೆ. ಸ್ಮಿತಾ ಅವರೇ, ಅವನು ಹೇಳಿದ್ದಕ್ಕೆಲ್ಲ ಎಷ್ಟು ಚೆನ್ನಾಗಿ ನೀವು ಬಗೆ ಹಿಡಿತೀರಿ. ಎಷ್ಟು ಚೆನ್ನಾಗಿ ಬಗೆ ಹಿಡಿತೀರ. ಚಂದನ್ ಅವ್ರಿಗೆ ನಾವು 50 ಬಾರಿ ಕಾಲ್ ಮಾಡಿದ್ದೇವೆ, 4 ಸರಿ ಮಾಡಿರೋದು. ಬ್ರೇಕ್ನಲ್ಲಿ 5 ಸರಿ ಕಾಲ್ ಮಾಡಿದ್ದೇವೆ. ಇಲ್ಲ ಸ್ಮಿತಾ ಅವರೇ, ಹೆಣ್ಮಕ್ಳಲ್ವಾ, ಮರ್ಯಾದೆ ಕೊಡೋಣ. ಡಿಬೇಟ್ಗೆ ಅಂತ ಕರೆಸ್ತೀರಾ, ಕರೆಸಿದ್ಮೇಲೆ ಇವ್ರುಗಳು ಗಂಟೆಗಟ್ಟಲೆ ಮಾತಾಡ್ಬೋದು. ಆಪೋಸಿಟ್ ಇರೋರಿಗೆ ಟೈಮ್ ಏನಕ್ಕೆ ಕೊಡ್ತೀರಾ? 3 ನಿಮಿಷ ನಿಮಗೆ ಟೈಮು, 3 ನಿಮಿಷದಲ್ಲಿ ಮಾತಾಡ್ಕೊಳ್ಳಿ. ಹಂಗೆ ಮಾತಾಡಬೇಕು. ನಾವು ಬಂದ್ಬಿಟ್ಟು ಇಲ್ಲಿ ವಿಡಿಯೋದಲ್ಲಿ ಕೂತ್ಕೊಂಡು ಮಾತಾಡಲ್ವಾ? ಅದಕ್ಕೇನು ನಿಮ್ಮ ಡಿಬೇಟಿಗೆ ಬರಬೇಕು? ಆ ಚಾನಲಲ್ಲಿ ಇರೋದ್ರಲ್ಲಿ ಪಿಟೀಲು ಲಿಂಕ್ಗಳು ಕಳಿಸ್ತಾರೆ. ಅದಾದಮೇಲೆ ಅವನು ಯಾವನು ಚೈಲ್ಡ್ ಚಪಾತಿ, ಅವನೊಂದು ಆಡಿಯೋ ರಿಲೀಸ್ ಆಗಿದೆ. ಯಾರದು? ಅರುಣ್ ಶ್ಯಾಮ್ ಲಾಯರ್ ಸರ್, ನಮಸ್ಕಾರ. ಈಗ ಸೌಜನ್ಯವರಮ್ಮ ಆ ಲಾಯರ್ನ ಕರ್ಕೊಂಬಂದರು. ಎಷ್ಟು ಕಾಸ್ಟ್ಲಿ, ಎಷ್ಟು ಲಾಯರ್ ಗೊತ್ತಾ? ಇವ್ರು ಅವ್ರಿಗಿನ್ನ ಕಾಸ್ಟ್ಲಿಯೆಸ್ಟ್ ಲಾಯರ್, ಅದು ಗೊತ್ತಾ? ಹೆಂಗೆ? ಇವನು ಹೇಳ್ತಾನೆ, ಒಂದು ಫೋನ್ ಮಾಡಿದ್ರೆ ಸಾಕು, ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಬೇಲ್ ರೆಡಿ, ನಿಮಿಷದಲ್ಲಿ ಬೇಲ್ ರೆಡಿ ಆಗುತ್ತೆ. ಹೆಂಗಪ್ಪ ಆಗುತ್ತೆ? ಈ 19 ಚೈಲ್ಡ್ ಚಪಾತಿಗೆ ಲಾಯರ್ಗಳು ಕಾಂಟ್ಯಾಕ್ಟ್ ಇರಬೇಕಾದ್ರೆ ಅಲ್ಲಿ ಇಷ್ಟು ವರ್ಷದಿಂದ ನಡ್ಕೊಂಬರ್ತಿರೋ ಇವ್ರಿಗೆ ಕಾಂಟ್ಯಾಕ್ಟ್ ಇರಬಾರ್ದಾ? ಕಿರಿಕಿರ್ತೆ. ನಿನ್ನ ಕಮೆಂಟಲ್ಲಿ ಹೋಗಿ ನೋಡ್ದೆ ಕಣ, ಬೆಂಕಿ. ಎಲ್ಲ ಕೇಳ್ತಾರೆ, ನೀನು ಶಿಷ್ಯನ ಬಗ್ಗೆ ಹೇಳು ಅಂತ. ಯಾಕೋ ಸೈಲೆಂಟ್ ಆಗಿದ್ಯಾ? ಮಾತಾಡೋ. ಮಾತು ಬರಲ್ಲ. ಅದಾದಮೇಲೆ ಇನ್ನೊಬ್ಬಂದು ಯಾವುದೋ ನೋಡ್ತಿದ್ದೆ, ಅವನದು ಕಾಂಟ್ರವರ್ಸಿ ಏನೋ ಆಗಿತ್ತು, ಹೆಸರುಗಳು ನೆನಪಿಲ್ಲ ಬ್ರದರ್, ಸಾರಿ. ಅವನದ್ರಲ್ಲಿ ಔಟ್ ನಾನು ಕಮೆಂಟ್ ಹಾಕಿದೆ, ಲೈವ್ ನಡೆಸ್ತಾ ಇದ್ದ. ಬ್ರದರ್, ನೀನು ಸಮೀರ್ ವಿಡಿಯೋನೇನ ಫಸ್ಟ್ ನೋಡಿದ್ದು? ಅದಕ್ಕಿಂತ ಮುಂಚೆ ಯಾರ ವಿಡಿಯೋ ನೋಡಿಲ್ವಾ? ಬರೀ ಅವನದನ್ನು ಮಾತ್ರ ಯಾಕೆ ನೀನು ಎತ್ಕೊಂಡು ಅವನ ಬಗ್ಗೆ ಆಪೋಸಿಟಾಗಿ ಮಾಡ್ತಿದ್ಯಾ ಅಂತ ಒಂದು 10 ಸರಿ ಮಾಡಿದೆ. ನೋ ರಿಪ್ಲೈ. ಇಲ್ಲ. ಯಾಕೆ? ಬಿಕಾಸ್ ಅವ್ರದ್ದೆಲ್ಲ ಎತ್ಕೊಂಡ್ರೆ ಕಾಂಟ್ರವರ್ಸಿ ಮಾಡೋಕ್ಕಾಗಲ್ಲ, ಹಿಂದೂ ಮುಸ್ಲಿಂ ಅಂತ. ಇವನ್ದಾದ್ರೆ ಮಾಡ್ಬೋದು. ಥಿಂಕ್ ಇಟ್ ಬ್ರದರ್. ಇಷ್ಟು ದಿವಸ ಇವನು ಹೇಳುತ್ತಿದ್ದ ಕರಿಕಾಗೆ ಸುಳ್ಳನ್ನು ಒಂದೊಂದಾಗಿ ಆಚೆ ಬರ್ತಾ ಇದೆ. ಈಗಲೂ ಅವನಿಗೆ ಯಾರೋ ಸಪೋರ್ಟ್ ಮಾಡ್ತೀನಿ ಅಂದರೆ
ನಿಮ್ಮಷ್ಟು ಮೊಬ್ಬಾಗಿರೋ ಜನರಿಲ್ಲ. ಅವನೇ ಹೇಳ್ತಾನೆ ನಾನು ನಂಬೇಡಿ ಅವರು ನಂಬೇಡಿ ಅಂತ. ಯಾಕಂದರೆ ಆಮೇಲೆ ನಿಮ್ಮೆಲ್ಲರಿಗೂ ಒಂದು ಡೌಟ್ ಇತ್ತು, ತುಂಬ ಜನ ಕೇಳ್ತಾಯಿದ್ರು, ಅದ್ರ ಬಗ್ಗೆನೂ ಹೇಳ್ತೀನಿ ಕೇಳಿ. ಕೋರ್ಟಲ್ಲಿ ಷಡ್ಯಂತ್ರ ಆಗಿರಬಹುದು, ಆಗಿದೆ ಅಂತ ಯಾವನೂ ಹೇಳಿಲ್ಲ, ಸರಿನಾ? ಆಮೇಲೆ ತುಂಬ ಜನ ನನಗೆ ಇನ್ನೊಂದು ಮೆಸೇಜ್ ಆಗ್ತಾಯಿದ್ರೆ, ಬ್ರದರ್ ಸಿಕ್ಕಿರೋದು ಗಂಡು ಹುಡುಗನ. ಒಂದು ಹೇಳ್ತೀನಿ ಕೇಳಿ, 7 ಅಸ್ಥಿ ಪಂಜರದಲ್ಲಿ ಒಂದಕ್ಕೆ ಒಂದು ಐ ಡಿ ಕಾರ್ಡ್ ಸಿಕ್ಕಿದೆ, ಆ ವ್ಯಕ್ತಿದ್ ಮಾತ್ರ ಗಂಡು ಅಂತ ಪ್ರೂವ್ ಆಗಿದೆ, ಇನ್ನೂ 6 ಪ್ರೂವ್ ಆಗಿಲ್ಲ. ಓಕೆನಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದೇ ಒಂದು ದಿವಸದಲ್ಲಿ ಬರಲ್ಲ ರಿಪೋರ್ಟ್ ಬಂದರೆ ತೆಗೆದು ತೋರ್ಸಕ್ಕೆ ಹೇಳ್ರಿ, ತೋರಿಸು ರಿಪೋರ್ಟು ಅಂತ. ಅವನು ಯಾವನೋ ಹೇಳ್ತಿಂತಾನೆ, ಅದನ್ನು ಬಂದ್ಬಿಟ್ಟು ಇವನು ಹೇಳ್ತಾನೆ ಅವನು ಇಲ್ಲ ಅದು ಹೇಳಲ್ಲ ಅದು ಚಿನ್ನ ಅಂತಾನೆ, ಅದನ್ನು ನೀವು ನಂಬ್ತಿರಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕ್ಲಿಯರ್ ಪಿಕ್ಚರ್ ಕಣ್ಮುಂದೆ ಇದೆ. ಈ ಕರಿಕಾಗೆ ಇವನ್ ಟೀಮು ಎಲ್ಲ ಮಾಡ್ತಿರೋದೇನು ಅಂತ. ಕಾಲ್ ರೆಕಾರ್ಡ್ ಬಗ್ಗೆ ಕೇಳಿದ್ರೆ ಮಾತಾಡಲ್ಲ. ಬುಡೆ ಸಿಕ್ತು. ಬುಡೆ ಸಿಗೋಕ್ಕಿಂತ ಮುಂಚೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ನಮಗೆ ಅಯ್ಯೋ ಇವ್ರಿಗೆ ಬುಡೆಗಳು ಸಿಕ್ಬಿಟ್ಟಿದ್ರೆ ನಮ್ಮ ಗತಿ ಏನು ಮಾಡುತ್ತಿದ್ದರು ಗೊತ್ತಾ? ರೋಡಲ್ಲಿ ತಂದು ಬಿಟ್ಬಿಡ್ತಿದ್ರು. ಸಿಕ್ಕದ್ಮೇಲೆ ಆ ಬುಡೆ ಹೆಣ್ಣು ಮಕ್ಕಳದಲ್ಲ ಗಂಡು ಮಕ್ಕಳದು ಒಂದೇ ಒಂದು ಬುಡೆ ಸಿಕ್ಕಿದ್ದು, ಒಂದಲ್ಲ ಚಿನ್ನ, ಸಿಕ್ಕಿರೋದು 7. ಸುಳ್ಳು ಯಾಕೆ ಹೇಳ್ತೀಯ ಒಂದು ಅಂತ? ಕೋರ್ಟಲ್ಲಿ 11 ನಿಮಿಷಕ್ಕೋ 12 ನಿಮಿಷಕ್ಕೋ ಬರುತ್ತೆ, ನೋಡಿದೆ. ಅದರಲ್ಲಿ ಹೇಳಿರೋದೇನು? ಷಡ್ಯಂತ್ರ ಆಗಿರಬಹುದು. ಯಾವ ಷಡ್ಯಂತ್ರ ಮಾಡೋನದು ಏನೂ ಇಲ್ಲ. ಓಕೆನಾ? ಇವಾಗ ನಾನು ನಿಮಗೆ ಕೇಳ್ತಿದ್ದೀನಿ, ಇವರೆಲ್ಲ ಹೇಳ್ತಾರೆ ಗೊತ್ತಾ, ಚಿನ್ನಯ್ಯನ ಕರ್ಕೊಂಬಂದರು, ಅವನ ಕೈಲಿ ಹೇಳಿಸಿದ್ರು ಅಂತ. 2 ವರ್ಷದ ಮುಂಚೆ ಒಬ್ಬ ವ್ಯಕ್ತಿ ಬಂದು ಹೇಳಿದ್ದಾನೆ, ಅವನು ಚೆನ್ನಯ್ಯ ಭೀಮಾ ಹೇಳಿರ್ಬೇಕಾದ್ರೆ ಅವನ ಹೊಟ್ಟೆಗೆ ಅನ್ನ ತಾನೇ ತಿಂತಾನೆ. ಈ ಕೇಸಲ್ಲಿ ಒಳಗಡೆ ಹೋದರೆ ನಾನು ಫಿಟ್ ಆಗ್ತೀನಿ ಅಂತ ಗೊತ್ತು ತಾನೆ. ಗೊತ್ತಿದ್ಮೇಲೆ ಹೋಗಿ ಏನು ಕೇಳ್ತಾನೆ? ಹೇಳಿದ್ಮೇಲೆ ಆಯಿತು, ಇವರೇ ಹೇಳ್ಕೊಟ್ರು ಅಂತಲೇ ಇಟ್ಕೊಡ್ರಿ. ಇವರೇ ಹೇಳ್ಕೊಟ್ರೆ ಮೂಳೆಗಳಿರೋ ಜಾಗನ ಹೇಳ್ತಾರೆ ಹೊರತು ಸುಮ್ಮನೆ ಹೋಗಿ ತೆಗ್ದು ನೀನು ಜೈಲಿಗೆ ಹೋಗುವಂತ ಯಾರು ಹೇಳಲ್ಲ. ಕರೆಕ್ಟ್ ಅಲ್ವಾ? ಇನ್ನೊಂದು ಡಿಬೇಟಲ್ಲಿ ಅವ್ನು ಕಿತ್ತೋಗಿರೋ ಗಿಳಿಯಾರು ಕಿತ್ತೋದು ನಮಗೆ ಮೆಟ್ ತೊಗೊಂಡಿಬೇಕು ಅವನಿಗೆ. ಅಲ್ಲಿ ಪಾಪ ಯಾರೋ ವ್ಯಕ್ತಿ ಕೇಳ್ತಾನೆ, ಏಯ್ ಕುತ್ಕೊಳ್ಳು ಮುಚ್ಕೊಂಡು ಕೂತ್ಕೊಳ್ಳೋ ಅಂತೆ. ನಮ್ಗಳಿಗೆಲ್ಲ ಹಂಗೆ ಹೇಳ್ಬಿಟ್ರೆ ಅಲ್ಲೇ ಖಾಲಿ ತೆಗೆದು ನೋಡ್ಬಿಡ್ತೀವಿ. ಅದ್ರಲ್ಲಿ ಬೇರೆ ಇವಳು ಹೋಗೇ ಬಂದ್ಬಾರ್ದು. ಸ್ಮಿತಾ ಅವರೇ, ಅಣ್ಣ ಪ್ಲೀಸ್ ಸುಮ್ಮನಿರೋಣ. ಇವ್ನಿಗೆ ಹೇಳ್ರಿ, ಏನು ಅವನು ಲೈವಲ್ಲಿ ಕುತ್ಕೊಂಡು ಏನು ಹೇಳ್ತೀಯ ಹೋಗೋ ಬರೋ ಅಂದ್ಬಿಟ್ಟು? ನಿನಗೆ ಯಾವ ರೈಟ್ ಸೈಡ್ ಹೋಗೋ ಬರೋ ಅನ್ನೋಕ್ಕೆ? ಸರಿ ಅಲ್ವಾ? ಇದಾದಮೇಲೆ ಇಷ್ಟೆಲ್ಲ ಆಗಿರ್ಬೇಕಾದ್ರೂ ಇವ್ರುಗಳೆಲ್ಲ ಸೇರಿ ಇವನಿಗೆ ಯಾಕೆ ಹೇಳ್ತಾ ಇಲ್ಲ, ಇವನ ಮೇಲೆ ಯಾಕೆ ಕೇಸ್ ಆಗ್ತಾ ಇಲ್ಲ? ಸುಮಂತ ಹೇಳಿ ಸುಳ್ಳಲ್ವಾ ಆ ಚೇಟ್ ಚಪಾತಿ? ನಮ್ಮ ಹೆಸರನ್ನು ದುರುಪಯೋಗ ಮಾಡ್ಕೊಂಡಿದ್ದಾನೆ ಅಂತ ಹಾಕ್ಬೋದಲ್ಲ ಕೇಸ್ನ? ಯಾಕಾಗ್ತಾ ಇಲ್ಲ? ಬಟ್ ನನಗಿಷ್ಟ ಆಗಿದೆ ಏನು ಗೊತ್ತಾ, ಅವನ ಕೀರ್ತಿಗೆ ಕೆಳಗಡೆ ಕಮೆಂಟ್ ಹಾಕಿದ್ರಿ ಗೊತ್ತಾ, ಅದು ಬೆಂಕಿ. ಅವನು ಹೇಳಿರೋದು ನೋಡಿ, ಇನ್ಮೇಲಿಂದ ಕಮೆಂಟಲ್ಲಿ ನಿಮಗೆ ಬಿಡ್ತಾ ಇದ್ದೀನಿ, ಎಲ್ಲರಿಗೂ ನೀವು ಉತ್ತರ ಕೊಡಿ, ಹಂಗೆ ಹಿಂಗೆ ಈ ಇದ್ರ ಬಗ್ಗೆ ಮಾತಾಡ್ತಿರೋ ಎಲ್ಲರೂ ಬ್ಲಾಕ್ ಮಾಡಿಬಿಡಿ. ಲೈ ಕಾಡ್ ಕಪಿ, ನಿನಗಿನ್ನ ಬುದ್ಧಿವಂತರು ಜನ ಇದ್ದಾರೆ, ಗೊತ್ತಾಗುತ್ತೆ ನೋಡೋರಿಗೆ ಯಾರು ಸುಳ್ಳು ಯಾರು ಸತ್ಯ ಅಂತ. ಸುಜಾತಾ ಭಟ್ ಲೈ ಒಂದು ಅರ್ಥ ಮಾಡ್ಕೊ. ಈಗ ಸುಜಾತಾ ಭಟ್ ಬಂದಿದ್ದು, ಅವಳು ಹೇಳಿದ್ದು ಅವ್ರ ಕರ್ಮ, ಅದು ಏನು ಕೇಳಿದ್ರೋ ಬಿಟ್ರೋ, ಬಟ್ ನಿಂತ್ಕೋಬೇಕಾಯ್ದು ನಮ್ಮ ಧರ್ಮ. ನಿಂತ್ಕೊಂಡಿದ್ವಿ, ಸುಳ್ಳಲ್ವಾ? ಆಯ್ತಲ್ವಾ? ಇವನು ಸುಮಂತ ಮಾಡ್ತಾ ಇದ್ದ ಗೊತ್ತಾ ಇಷ್ಟು ದಿವಸ, ಇದನ್ನೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡು ನೋಡೋಣ. ಈಗ ಆ ಮುತ್ಕಿಗೆ ಹೋಗ್ಬಿಟ್ಟು ಮೈಕ್ ಹಿಡಿದು ನಿಂತ್ಕೊಳ್ರಲ್ಲ, ಹೋಗಿ ನಿಂತ್ಕೊಡ್ರಿ ಇವಾಗ ಅವನ ಮನೆ ಮುಂದೆ. ತಾಕತ್ತಿಲ್ಲ, ದಮ್ಮಿಲ್ಲ, ಯಾಕಂದರೆ ದುಡ್ಡಿರೋನು. ಈ ಮುತ್ಕಿ ಮನೆ ಮುಂದೆ ನಿಂತ್ಕೊಂಡು ಅವನು ಸುಮಂತನಿಗೆ ಇಲ್ಲದ ಬಿಲ್ಡಪ್ಗಳು ಕೊಟ್ಕೊಂಡು ಡಿಬೇಟ್ ಮಾಡೋಣ ಬಾ. ಈಗ ಮಾಡೋ ಡಿಬೇಟ್ನ, ಇವಾಗ ಹೇಳ್ರಿ ಅವನು ಹೇಳಿರೋದೆಲ್ಲ ಸುಳ್ಳು ಅಂತ. ನಿಮಗೇನು ಬೇಕು ಅದನ್ನು ಮಾತ್ರ ತೋರಿಸ್ಕೊಂಡು ಮಾಡೋದಲ್ಲ ನ್ಯೂಸ್ ಚಾನಲ್ ಅಂದರೆ, ಎಲ್ಲದನ್ನು ತೋರಿಸ್ಬೇಕು. ಏನು
ರಂಗಣ್ಣ. ಯಾಕಣ್ಣ ನೀನು ಎಲ್ಲರೂ ಮಾಡ್ತೀಯ ಮಂಗಣ್ಣ? ನಿನಗೂ ಕೇಳ್ತೀನಿ, ಯಾಕೆ ಮಾಡ್ತೀರಣ್ಣ ಎಲ್ಲರೂ? ಒಂದು ವಿಷಯ ಗೊತ್ತಾಯ್ತಾನೆ ಸುಳ್ಳು ಅಂತ. ಸುಳ್ಳು ಅಂತ ಗೊತ್ತಾದ್ಮೇಲೆ ಇದನ್ನು ಹೇಳಬೇಕು ತಾನೇ ನೀನು? ಹೇಳಲ್ಲ. ಅಜಿತ್ ಹನುಮಕ್ಕನವ್ರು ಇವ್ರಿಗೆ ಈ ಕಡೆ ಬಂದಿದ್ದ ತಕ್ಷಣ ಇಡಿ ಮಾಡಬೇಕು ಅದು ಇದು ಅಂದ್ಬಿಟ್ಟು, ಇವಾಗ ಈ ಕಡೆ ಬಂದಾಗ ಪೊಲೀಸ್ ಅವರೇ ನಿಮ್ಗೆ ಏನಾದ್ರು ಕೆಲಸ ಇಲ್ಲ ಅಂದ್ರೆ ಇದೊಂದು ತಗೊಳ್ಳಿ. ಏಕೆ ಏಕೆ ಸೊ ಇಷ್ಟು ಮಾತಾಡಬೇಕಾಯಿತು. ಹೇಳೋಷ್ಟು ಹೇಳಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ನೀವು ಕೆಳಗಡೆ ಕಮೆಂಟ್ ಹಾಕ್ಬೋದು. ಬಟ್ ಲವ್ ಯು. ಕೀರ್ತಿಗೆ ಸರಿಯಾಗಿ ಕೊಡ್ತಾಯಿದ್ದೀರಾ. ಇನ್ನೂ ಕೇಳಿ, ಏನು ಗೊತ್ತಾ, ಇಷ್ಟು ದಿನ ಪವಿತ್ರ ಸಾವು ಅಂತ ಹೇಳ್ತಿದ್ದಲ್ಲಪ್ಪ ರುದ್ರಮುನಿ ಹೇಳಿದ್ರು ಅಂದ್ಬಿಟ್ಟು, ರುದ್ರಮುನಿ ಹೇಳ್ತಾನೆ ನಾಳೆ ಬಂದು ಸೌಜನ್ಯನ ಹುಡುಗಿನೇ ಇಲ್ಲ ಅಂತ. ಇಲ್ವಾ? ರುದ್ರಮುನಿ ಹೋಗ್ಬಿಟ್ಟು ಅವ್ರ ಅಮ್ಮನ ಕಿವಿಲ್ಗೆ ನಿಧಾನ ಕೇಳಿದಂತೆ, ನಿನ್ನ ಮಗಳು ಪತಿವ್ರತೆ ಸತ್ತವಳೆ, ತಲೆ ಕೆಡಿಸ್ಕೋಬೇಡ. ಇವನು ಬಂದ್ಬಿಟ್ಟು ನಿನ್ನ ಮಗಳು ಪತಿವ್ರತೆ ಸತ್ತವಳೆ ಅಂತ ರುದ್ರಮುನಿ ಕಿವಿಲ್ ಹೇಳಿದ್ದಂತೆ, ತಲೆ ಕೆಡಿಸ್ಕೋಬೇಡ. ಅರ್ಥ ಮಾಡ್ಕೊಳ್ಳಿ. ಸುಳ್ಳಿಲ್ಲೇ ಅರಮನೆ ಕಟ್ತವ್ರೆ ಈ ಕಿತ್ತೋದ್ ನನ್ನ ಮಕ್ಕಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ನಿಮಗೆ ನಾನು ಕೇಳ್ತಿರೋದು ಒಂದೇ ಒಂದು ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಹಾಗೆ ಕ್ವಶನ್ನ ಕೇಳಿ, ಆನ್ಸರ್ ಬರೋವರೆಗೂ ಬಿಡಬೇಡಿ. ಲವ್ ಯು ಆಲ್.